ದ 4 ರೂಲ್ಸ್ ಆಫ್ ಹ್ಯಾಬಿಟ್ ಬಿಲ್ಡಿಂಗ್. ಈಗ ಒಳ್ಳೆಯ ಅಭ್ಯಾಸಗಳನ್ನು ಹೇಗೆ ನಿರ್ಮಿಸಬೇಕು ಅಂತ ನೋಡೋಣ. ರೂಲ್ 1. ಮೇಕ್ ಇಟ್ ಒಬ್ವಿಯಸ್. ಒಳ್ಳೆಯ ಅಭ್ಯಾಸವನ್ನು ಕಣ್ಣಿಗೆ ಕಾಣುವಂತೆ ಮಾಡಿ. ಉದಾಹರಣೆಗೆ, ನೀವು ಬೆಳಿಗ್ಗೆ ವಾಟರ್ ಕುಡಿಯುವ ಹ್ಯಾಬಿಟ್ ಬೆಳೆಸಬೇಕಾ? ಆಗ ರಾತ್ರಿ ಬಾಟಲನ್ನು ಟೇಬಲ್ ಮೇಲೆ ಇಡಿ. ಪುಸ್ತಕ ಓದುವ ಹ್ಯಾಬಿಟ್ ಬೇಕಾ? ಆಗ ಪುಸ್ತಕವನ್ನು ಕಾಣುವ ಜಾಗದಲ್ಲಿ ಇಡಿ. ನಮ್ಮ ಎನ್ವೈರ್ನ್ಮೆಂಟ್ ನಮ್ಮ ಹ್ಯಾಬಿಟ್ಸ್ ಮೇಲೆ ತುಂಬಾ ಪ್ರಭಾವ ಬೀರುತ್ತದೆ. ರೂಲ್ 2. ಮೇಕ್ ಇಟ್ ಅಟ್ರಾಕ್ಟಿವ್. ಒಳ್ಳೆಯ ಅಭ್ಯಾಸ ಬೋರಿಂಗ್ ಆಗಿದ್ದರೆ ನಾವದನ್ನು ಕಂಟಿನ್ಯೂ ಮಾಡುವುದಿಲ್ಲ. ಆದ್ದರಿಂದ ಅದನ್ನು ಎಂಜಾಯಬಲ್ ಮಾಡಬೇಕು. ಉದಾಹರಣೆಗೆ, ಎಕ್ಸಸೈಸ್ ಮಾಡುವಾಗ ನಿಮ್ಮ ಫೇವ್ರೆಟ್ ಸಾಂಗ್ಸ್ ಕೇಳಿ. ಸ್ಟಡಿ ಮಾಡುವಾಗ ಕಂಫರ್ಟಬಲ್ ಪ್ಲೇಸ್ನಲ್ಲಿ ಕುಳಿತುಕೊಳ್ಳಿ. ಒಳ್ಳೆಯ ಹ್ಯಾಬಿಟ್ ಎಂಜಾಯಬಲ್ ಆದಾಗ ಅದನ್ನು ರಿಪೀಟ್ ಮಾಡಲು ಮನಸ್ಸಾಗುತ್ತದೆ. ರೂಲ್ 3. ಮೇಕ್ ಇಟ್ ಈಸಿ. ಬಹಳ ಜನರು ಒಂದು ದೊಡ್ಡ ಮಿಸ್ಟೇಕ್ ಮಾಡುತ್ತಾರೆ. ಆರಂಭದಲ್ಲಿ ತುಂಬಾ ದೊಡ್ಡ ಟಾರ್ಗೆಟ್ ಇಡುತ್ತಾರೆ. ಆದರೆ ಸಣ್ಣದಾಗಿ ಆರಂಭಿಸುವುದು ಉತ್ತಮ. ಪ್ರತಿದಿನ 2 ಗಂಟೆ ಜಿಮ್ ಬೇಡ, ಮೊದಲು 5 ನಿಮಿಷ ಎಕ್ಸಸೈಸ್ ಮಾಡಿ. ಪ್ರತಿದಿನ 50 ಪೇಜಸ್ ಓದಲು ಬೇಡ, ಮೊದಲು 2 ಪೇಜಸ್ ಓದಿ. ಮುಖ್ಯ ವಿಷಯ ಪರ್ಫೆಕ್ಷನ್ ಅಲ್ಲ, ಕನ್ಸಿಸ್ಟೆನ್ಸಿ. ರೂಲ್ 4. ಮೇಕ್ ಇಟ್ ಸ್ಯಾಟಿಸ್ಫೈಯಿಂಗ್. ನಮ್ಮ ಬ್ರೈನ್ಗೆ ರಿವಾರ್ಡ್ ಇಷ್ಟ. ಆದ್ದರಿಂದ ಹ್ಯಾಬಿಟ್ ಕಂಪ್ಲೀಟ್ ಆದಾಗ ಸಂತೋಷವಾಗಬೇಕು. ಉದಾಹರಣೆಗೆ, ಪ್ರತಿದಿನ ಎಕ್ಸಸೈಸ್ ಮಾಡಿದ ನಂತರ ಕ್ಯಾಲೆಂಡರ್ನಲ್ಲಿ ಟಿಕ್ ಮಾಡಿ. 1 ವೀಕ್ ಹ್ಯಾಬಿಟ್ ಫಾಲೋ ಮಾಡಿದರೆ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡಿ. ಸಣ್ಣ ರಿವಾರ್ಡ್ಸ್ ಕೂಡ ಮೋಟಿವೇಶನ್ ಕೊಡುತ್ತವೆ. ಹೌ ಟು ಬ್ರೇಕ್ ಬ್ಯಾಡ್ ಹ್ಯಾಬಿಟ್ಸ್. ಕೆಟ್ಟ ಅಭ್ಯಾಸಗಳನ್ನು ಬಿಡೋದು ಕೂಡ ಇದೇ ಪ್ರಿನ್ಸಿಪಲ್ಸ್ ಬಳಸಿ ಸಾಧ್ಯ. ಉದಾಹರಣೆಗೆ, ಮೊಬೈಲ್ ಅಡಿಕ್ಷನ್. ಫೋನ್ ಯಾವಾಗ್ಲೂ ಹತ್ತಿರ ಇದ್ದರೆ ನಾವು ಮತ್ತೆ ಮತ್ತೆ ಯೂಸ್ ಮಾಡುತ್ತೇವೆ. ಆದ್ದರಿಂದ ಬ್ಯಾಡ್ ಹ್ಯಾಬಿಟ್ ಡಿಫಿಕಲ್ಟ್ ಆಗಬೇಕು. ಫೋನನ್ನ ದೂರ ಇಡಿ, ನೋಟಿಫಿಕೇಷನ್ಸ್ ಆಫ್ ಮಾಡಿ. ಟೆಂಪ್ಟೇಷನ್ ಕಡಿಮೆ ಮಾಡಿದರೆ ಹ್ಯಾಬಿಟ್ ಕೂಡ ನಿಧಾನವಾಗಿ ಕಡಿಮೆಯಾಗುತ್ತದೆ. ದ ಪವರ್ ಆಫ್ ಕನ್ಸಿಸ್ಟೆನ್ಸಿ. ಈ ಪುಸ್ತಕದ ಕೊನೆಯ ಮತ್ತು ಅತ್ಯಂತ ಮುಖ್ಯ ಲೆಸನ್ ಏನು ಗೊತ್ತಾ? ಕನ್ಸಿಸ್ಟೆನ್ಸಿ. ಯಶಸ್ಸು ಒಂದು ದಿನದಲ್ಲಿ ಬರೋದಿಲ್ಲ. ಒಂದು ದಿನ ಎಕ್ಸಸೈಸ್ ಮಾಡಿದರೆ ಬಾಡಿ ಬಿಲ್ಡ್ ಆಗೋದಿಲ್ಲ. ಒಂದು ದಿನ ಓದಿದರೆ ಟಾಪರ್ ಆಗೋದಿಲ್ಲ. ಆದರೆ ಪ್ರತಿದಿನ ಸಣ್ಣ ಪ್ರಯತ್ನ ಮಾಡಿದರೆ ಒಂದು ದಿನ ದೊಡ್ಡ ಫಲ ಸಿಗುತ್ತದೆ. ಬೀಜ ಬಿತ್ತಿದ ತಕ್ಷಣ ಮರ ಬೆಳೆಯುವುದಿಲ್ಲ. ಆದರೆ ಪ್ರತಿದಿನ ನೀರು ಹಾಕಿದರೆ ಒಂದು ದಿನ ಅದು ದೊಡ್ಡ ಮರವಾಗುತ್ತದೆ. ಅದೇ ರೀತಿ ಸಣ್ಣ ಒಳ್ಳೆಯ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ನಿಧಾನವಾಗಿ ಬದಲಿಸುತ್ತವೆ. ಹಾಗಾದರೆ ಸ್ನೇಹಿತರೆ, ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕದ ಮುಖ್ಯ ಪಾಠವೇನು? ನಿಮ್ಮ ಜೀವನವನ್ನು ಬದಲಿಸಲು ಒಂದೇ ಒಂದು ದೊಡ್ಡ ಡಿಸಿಷನ್ ಬೇಕಾಗಿಲ್ಲ. ಪ್ರತಿದಿನದ ಸಣ್ಣ ಒಳ್ಳೆಯ ಅಭ್ಯಾಸಗಳು ಸಾಕು. ಇಂದಿನಿಂದಲೇ ಸಣ್ಣದಾಗಿ ಆರಂಭಿಸಿ. ಯಾಕಂದರೆ ಸಣ್ಣ ಬದಲಾವಣೆಗಳು ಒಂದು ದಿನ ದೊಡ್ಡ ಯಶಸ್ಸಾಗಿ ಮಾರ್ಪಡುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇನ್ನಷ್ಟು ಕನ್ನಡ ಪುಸ್ತಕ ಸಾರಾಂಶಗಳಿಗಾಗಿ ನಮ್ಮ ಚಾನಲ್ ಅನ್ನು ಬೆಂಬಲಿಸಿ.